ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ವರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿರಿ, ಇವತ್ತು ನಾನು ನಿಮಗೆ ಉಳಿದಿರೋ ರೊಟ್ಟಿಯನ್ನು ಹೇಗೆ ಮಸಾಲೆ ರೊಟ್ಟಿ ಥರ ಮಾಡಿ ಖಡಕ್ ಮಾಡ್ಕೊಂಡು ಹೇಗೆ ಉಣ್ಣೋದಂತ ಹೇಳ್ತೀನಿ. ನೋಡಿರಿ, ಭಾರಿ ಟೇಸ್ಟಿ, ಭಾರಿ ಸೂಪರ್ ಇರ್ತಾವ್ರಿ. ಇನ್ನು ಎಷ್ಟೇ ಬಿಸಿ ರೊಟ್ಟಿ ಅಷ್ಟಕ್ಕಷ್ಟೇ ಮಾಡ್ಬೇಕಂದ್ರೆ 1-2 ಉಳಿತಾವೆ ರೀ. ಉಳಿದ್ಮ್ಯಾಗ ಯಾರೂ ತಿನ್ನಂಗಿಲ್ಲ ರೀ. ಈ ಥರ ಮಾಡಿಕೊಟ್ರೆ ಎಲ್ಲ ಇದೇ ಥರ ಮಾಡಿಕೊಡಿ ಅಂತ ಕೇಳ್ತಾರೆ. ನೋಡಿರಿ, ಈಗ ಇವೇನು ರೊಟ್ಟಿ ಬಲ್ರಿ, ಈಗ ಇದಕ್ಕೆ ಒಂದು ಸ್ವಲ್ಪ ಮೊದಲ ಒಲೆ ಮೇಲೆ ಬೇಯಿಸ್ಕೊತೀನಿ. ನೋಡ್ರಿ, ಅಂದ್ರೆ ಖಡಕ್ ಮಾಡ್ಕೊತಾರೆ. ನೋಡಿ, ಈಗ ಗ್ಯಾಸನ್ನು ಚಾಲು ಮಾಡೀನಿ. ಈ ಥರ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಈ ಥರ ಮಾಡಿ ಬೇಯಿಸ್ಕೋಬೇಕು. ಅಂದ್ರೆ ಸ್ವಲ್ಪ ಖಡಕ್ ಮಾಡ್ಕೋಬೇಕು. ಇವಾಗಲೇ ಖಡಕ್ ಅವ್ರಿ, ಇನ್ನೊಂದು ಸ್ವಲ್ಪ ಮಾಡ್ಕೊಂಡೆ ಅಂದ್ರೆ ಕುರ್ಕುರ ಆತಾವ್ರಿ. ಈ ಥರ ಮಾಡ್ಕೋತೀನಿ ನೋಡ್ರಿ. ಈ ಥರ ಮಾಡಿದ್ರೆ ಟೇಸ್ಟಿ ಆಗ್ತಾವ್ರಿ ರೊಟ್ಟಿ, ಭಾರಿ ಸ್ವಾದ ಆಗ್ತಾವ್ರಿ. ಹಪ್ಪಳ ತಿಂದಂಗೆ ಆಗ್ತಾವೆ ನೋಡ್ರಿ, ಅಷ್ಟು ಕುರ್ಕುರ ಆಗ್ತಾವ್ರಿ. ನೋಡಿರಿ, ಈ ಥರ ಕೆಂಪಾಗ್ಯದಲ್ರಿ. ಈ ಥರ ಆಗಿ ಗ್ಯಾಸ್ ಆಫ್ ಮಾಡ್ತೀನಿ ರೀ. ಈಗ ಗ್ಯಾಸ್ ಆಫ್ ಮಾಡಿ ನೋಡಿರಿ, ಫುಲ್ ರೊಟ್ಟಿ ಕುರ್ಕುರ ಆಗ್ಯದ್ರಿ. ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ತಾರೆ. ಈಗ ಇದಕ್ಕೆ ಎಣ್ಣೆ ಹಚ್ತಾರೆ ನೋಡ್ರಿ. ಸ್ವಲ್ಪ ಹಚ್ಚೋದು ಎಣ್ಣೆ ಈ ಥರ ಹಚ್ಚಿ ಎಲ್ಲ ಕಡೆ ಮಾಡ್ಕೊತಾರೆ. ಅಂದರೆ ಈ ಥರ ಮಾಡಿ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಕೆಂಪು ಖಾರ ಹಾಕ್ತೀನಿ ನೋಡ್ರಿ. ಈಗ ಕೆಂಪು ಖಾರನ ಈ ಥರ ಸ್ವಲ್ಪಾಗಿ ಒದರಿಸ್ಕೋಬೇಕ್ರಿ. ನೋಡ್ರಿ, ಈ ಥರ ಒದರಿಸ್ಕೊಂಡ್ರಿ. ಇದಕ್ಕೆ ಮತ್ತೊಂದು ಸ್ವಲ್ಪ ಈ ಥರ ಸವರಲ್ಲ. ನೋಡ್ರಿ, ಈ ಥರ ಮಾಡಿ ಇದನ್ನ ನೀವು ಉದುರು ಪಲ್ಯ ಜೊತೆಗೆ ಇಲ್ಲ ಹಿಂಡಿ ಮೊಸರು ಜೊತೆ ಉಂಡ್ರೆ ಭಾರಿ ಸ್ವಾದ, ಭಾರಿ ಕುರ್ಕುರ ನೋಡ್ರಿ. ನಿಮಗೆ ಮುರಿದನ್ನು ತೋರಿಸ್ತೀನಿ ರೀ. ಅದಕ್ಕೆ ಮುಂಚೆ ಇವೇನು ಇಟ್ಟಿನಲ್ರಿ, ಇವು 4 ರೊಟ್ಟಿ ಅವ್ರಿ. ಇವನು ಎಲ್ಲ ಅದೇ ಥರ ಮಾಡ್ಕೊಂಬರ್ತೀನಿ ನೋಡ್ರಿ. ಆಮೇಲೆ ತೋರಿಸ್ತೀನಿ ರೀ ನಿಮಗೆ. ಈಗ ಇನ್ನೊಂದು ನಾನು ಅದೇ ಥರ ಮಾಡ್ಕೊತೀನಿ ನೋಡ್ರಿ. ಹಿಂದೆ ಮುಂದೆ ಬೇಯಿಸ್ಕೊತಾರೆ. ಈಗ ಇದಕ್ಕೆ ಮತ್ತೆ ಇದೇ ಥರ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಸವರ್ತೇವೆ. ಮತ್ತೆ ಖಾರನ ಹಾಕ್ತೇನೆ ನೋಡ್ರಿ. ಇದಕ್ಕೆ ಖಡಕ್ ಕಾಕಡ ರೊಟ್ಟಿ ನೋಡ್ರಿ. ಖಡಕ್ ಕಾಕಡ ರೊಟ್ಟಿ ಭಾರಿ ಟೇಸ್ಟಿ ನೋಡ್ರಿ. ಈ ಥರ ಯಾರು ಕಟ್ಟಿ ರೊಟ್ಟಿ ಉಳ್ಳಾರ್ದಾಗ ಸುತ್ತಕ್ಕೆ ಖಡಕ್ ರೊಟ್ಟಿನ ಇನ್ನೂ ಇದೇ ಥರ ಮಾಡಿಕೊಡಿ ಅಂತ ಹೇಳ್ತಾರೆ ನೋಡ್ರಿ. ಅಷ್ಟು ಟೇಸ್ಟಿ ಆಗ್ತಾರೆ. ಇದನ್ನು ರೆಡಿ ಐತೆ ನೋಡ್ರಿ. ನೋಡಿ, ಈಗ ಎಲ್ಲನೂ ಮಾಡ್ಕೊಂಬಂದೀನಿ ರೀ. ಇದೇ ಥರ ಮಸ್ತಾಗ್ಯಾವ ನೋಡ್ರಿ ರೊಟ್ಟಿ. ನೋಡ್ರಿ, ನೀವು ಹೇಳೋದು ಹಿಂಡಿ ಮೊಸರು ಜೊತೆ ಆದರೂ ಉಣ್ಬೋದ್ರಿ, ಇಲ್ಲ ಉದುರು ಪಲ್ಯ ಎದ್ರ ಜೊತೆ ಊಟ ಮಾಡ್ತೀವಿ ನೋಡಿ. ಭಾರಿ ಸೂಪರ್, ಭಾರಿ ಸ್ವಾದ ಇರ್ತಾವೆ ನೋಡ್ರಿ. ಸೂಪರ್ ಖಡಕ್ ಕಾಕಡ ರೊಟ್ಟಿ ನೋಡ್ರಿ. ಮಸಾಲೆ ರೊಟ್ಟಿನೂ ಅನ್ಬೋದ್ರಿ, ಭಾರಿ ಸೂಪರ್ ನೋಡ್ರಿ. ಈಗಿನ ಇದನ್ನು ಒಂದು ರೊಟ್ಟಿನ ನಿಮಗೆ ಪಲ್ಯ ಹಿಂಡಿ ಮೊಸರು ಜೊತೆಗೆ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಟಮಾಟಿ ಪಲ್ಯ ಹಿಂಡಿ ಮೊಸರು ಹಾಕಿನ್ರಿ. ಅದಕ್ಕೆ ಇದೊಂದು ರೊಟ್ಟಿ ತೊಗೊಂಡು ನೋಡ್ರಿ. ಇದನ್ನು ಸ್ವಲ್ಪ ಮುರಿದು ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ, ಎಷ್ಟು ಭಾರಿ ಈ ಥರ ಕಲಸ್ಕೊಂಡ್ರಿ. ಈ ಥರ ಪಲ್ಯ ಹಚ್ಕೊಂಡು ತಿಂದ್ರೆ ನೋಡ್ರಿ ಎಷ್ಟು ಭಾರಿ ಆಗ್ತಾವ್ರಿ. ನಿಕ್ಕ ಹಪ್ಪಳ ತಿಂದಂಗೆ ನೋಡ್ರಿ. ಈಗ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಎಷ್ಟು ಸೂಪರಾಗಿ ಬಂದವ್ರು.
ನೋಡ್ರಿ ಭಾರಿ ಕುರುಕುರು ಹಪ್ಪಳ ತಿಂದಾಗ ನೋಡ್ರಿ ಅಷ್ಟು ಟೇಸ್ಟಿ ಅವ ನೋಡ್ರಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಖಡಕ್ ರೊಟ್ಟಿ ಉಳಿದ್ರೆ ಅದನ್ನು ಬಿಸಿ ಮಾಡ್ಕೊಂಡು ಈ ಥರ ಖಾರ ಎಣ್ಣೆ ಹಾಕಿ ಟ್ರೈ ಮಾಡಿ ನೋಡಿರಿ. ನೀವು ಹಿಂಡಿ ಮಸಾಲ ಪಲ್ಯ ಜೊತೆಗೆ ಭಾರಿ ಸೂಪರ್ ಆಗ್ತಾವ್ರಿ. ಯಾವಾಗಲೂ ಖಡಕ್ ರೊಟ್ಟಿ ಉಳ್ಳಾರ್ದ ಜೊತೆಗೆ ಇದನ್ನೇ ಮಾಡಿಕೊಡುವತ್ತಾರೆ ನೋಡ್ರಿ, ಅಷ್ಟು ಸೂಪರಾಗಿ ಹತ್ತವ್ರಿ. ನೀವು ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸ್ರಿ ನಮಗೆ. ನಮಸ್ಕಾರ ಎಲ್ಲರಿಗೂ.